ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳು ಘಟಕದ ಮೇಲೆ ಅಧ್ಯಯನ ಮಾಡೋಣ. ಈ ಬಹುಪದೋಕ್ತಿಗಳ ವಿಡಿಯೋವು 2024ರ ಹೊಸ ಪಠ್ಯಕ್ರಮದಂತೆ ತಯಾರಿಸಲಾಗಿದೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಘಟಕಗಳ ಕುರಿತು ತಿಳಿದುಕೊಳ್ಳೋಣ. ಬಹುಪದೋಕ್ತಿಗಳ ಘಟಕದಲ್ಲಿ ಇರುವಂತಹ ಕಲಿಕಾಂಶಗಳನ್ನು ತಿಳಿದುಕೊಳ್ಳೋಣ. ಕಲಿಕಾಂಶಗಳು ಮೊದಲಿಗೆ ಪೀಠಿಕೆ, ಆ ನಂತರದಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ, ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ಸಂಬಂಧ, ಉದಾಹರಣೆಗಳು. ಹಾಗಾದರೆ ಮೊದಲಿಗೆ ಕಲಿಕಾಂಶದಲ್ಲಿರುವಂತಹ ಪೀಠಿಕೆಯನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಪೀಠಿಕೆ 9ನೇ ತರಗತಿಯಲ್ಲಿ ಕಲಿತಂತಹ ಅಂಶಗಳನ್ನು ಮೊದಲಿಗೆ ನೆನಪಿಸಿಕೊಳ್ಳೋಣ. ಪಿ ಆಫ್ ಎಕ್ಸ್ ದಲ್ಲಿನ ಎಕ್ಸ್ ದ ಗರಿಷ್ಠ ಘಾತಕ್ಕೆ ಡಿಗ್ರಿ ಅಥವಾ ಮಹತ್ತಮ ಘಾತ ಎನ್ನುತ್ತೇವೆ. ನಾವು ಹಿಂದಿನ ತರಗತಿಯಲ್ಲಿ ಕಲಿತಂತಹ ಡಿಗ್ರಿಯನ್ನು ಇಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಜೊತೆಗೆ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಎನ್ನುತ್ತೇವೆ. ಇದರ ಸಾಮಾನ್ಯ ರೂಪವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ರೂಪದಲ್ಲಿರ್ತದೆ. ಹಾಗಾದರೆ ಇಲ್ಲಿ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ ಯಾವುದೇ ಕಾರಣಕ್ಕೂ 0 ಆಗಿರಬಾರದು. ಮುಂದೆ ಹೋಗೋಣ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಎನ್ನುತ್ತೇವೆ. ಇದರ ಸಾಮಾನ್ಯ ರೂಪವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರ್ತದೆ. ಇಲ್ಲಿ ಎ, ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ 0 ಆಗಿರಬಾರ್ದು. ಒಂದು ವೇಳೆ ಎ 0 ಆದರೆ ಅದು ರೇಖಾತ್ಮಕ ಬಹುಪದೋಕ್ತಿಗೆ ಪರಿವರ್ತನೆ ಆಗ್ತದೆ. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಗೆ ಘನ ಬಹುಪದೋಕ್ತಿ ಎನ್ನುತ್ತೇವೆ. ಇಲ್ಲಿ ಇದರ ಸಾಮಾನ್ಯ ರೂಪವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಇಲ್ಲಿ ಎ, ಬಿ, ಸಿ ಮತ್ತು ಡಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ ಯಾವುದೇ ಕಾರಣಕ್ಕೂ 0 ಆಗಿರುವುದಿಲ್ಲ. ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಆಗಿದ್ದು ಕೆ ಒಂದು ವಾಸ್ತವ ಸಂಖ್ಯೆಯಾದಾಗ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಆಗಿದ್ದರೆ ಕೆಯನ್ನು ಪಿ ಆಫ್ ಎಕ್ಸ್ ನ ಶೂನ್ಯತೆ ಎನ್ನುವರು. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಕೆ ಎಂಬುದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಯ ಶೂನ್ಯತೆ ಆದರೆ ಪಿ ಆಫ್ ಕೆ ಇಸ್ ಈಕ್ವಲ್ ಟು ಎ ಕೆ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ನ ಸ್ಥಳದಲ್ಲಿ ನಾನು ಕೆ ಅನ್ನು ಹಾಕಿದಾಗ 0ಗೆ ಸಮವಾಗ್ತದೆ. ಅಂದರೆ ಕೆ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗಿರ್ತದೆ. ಆದ್ದರಿಂದ ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ ಯ ಶೂನ್ಯತೆಯು ಮೈನಸ್ ಬಿ ಬೈ ಎ ಆಗಿದೆ ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನಾವು ಕಲಿತಿದ್ದೇವೆ. ಮುಂದೆ ಹೋಗೋಣ. ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಹಾಗಾದರೆ ಹಿಂದಿನ ತರಗತಿಯಲ್ಲಿ ನಾವು ಶೂನ್ಯತೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೇವೆ. ಅದನ್ನು ನಾವು ರೇಖಾಗಣಿತೀಯವಾಗಿ ಯಾವ ರೀತಿ ನಿರೂಪಿಸಬೇಕು ಅನ್ನೋದನ್ನ ತಿಳಿಸ್ತಾ ಹೋಗುತ್ತೇನೆ. ನೋಡ್ತಾ ಹೋಗೋಣ. ಒಂದು ಬಹುಪದೋಕ್ತಿಯನ್ನ ನಕ್ಷೆಯಲ್ಲಿ ವ್ಯಕ್ತಪಡಿಸಿದಾಗ ಅದು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸುತ್ತದೆಯೋ ಅದನ್ನು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೇವೆ. ಪಕ್ಕದ ಚಿತ್ರದಲ್ಲಿರುವ ನಕ್ಷೆಯನ್ನು ಗಮನಿಸಿ. ನಕ್ಷೆ ಬಂದಿದೆ. ಈ ನಕ್ಷೆಯು y ಇಸ್ ಈಕ್ವಲ್ ಟು 2x ಪ್ಲಸ್ 3ರ ನಕ್ಷೆಯಾಗಿದೆ. ಹಾಗಾದರೆ ನಕ್ಷೆಯನ್ನು ಸರಿಯಾಗಿ ಗಮನಿಸಿ. ಈ ನಕ್ಷೆಯು ಎಕ್ಸ್ ಅಕ್ಷವನ್ನು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಆದ್ದರಿಂದ ಈ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯು 1 ಆಗಿದೆ. ಆದ್ದರಿಂದ ಒಂದು ರೇಖಾತ್ಮಕ ಬಹುಪದೋಕ್ತಿಯು ಶೂನ್ಯತೆಯು ಗರಿಷ್ಠ 1 ಆಗಿರುತ್ತದೆ. ಪಕ್ಕದ ಚಿತ್ರದಲ್ಲಿರುವ ನಕ್ಷೆಯನ್ನು ನೋಡೋಣ. ಪಕ್ಕದ ಚಿತ್ರದಲ್ಲಿರುವ ನಕ್ಷೆಯನ್ನು ಗಮನಿಸಿ.
ಇಲ್ಲಿರುವಂತಹ ಚಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದ್ರೆ ಈ ನಕ್ಷೆಯು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 4ರ ನಕ್ಷೆಯಾಗಿದೆ. ಹಾಗಾದರೆ ನಕ್ಷೆಯನ್ನ ಸರಿಯಾಗಿ ಗಮನಿಸಿ. ನಕ್ಷೆಯಲ್ಲಿ ಎಕ್ಸ್ ಅಕ್ಷವನ್ನ ಈ ನಕ್ಷೆ ಎರಡು ಕಡೆ ಸ್ಪಷ್ಟವಾಗಿ ಛೇದಿಸಿದೆ. ಈ ನಕ್ಷೆಯು ಎಕ್ಸ್ ಅಕ್ಷವನ್ನು ಎರಡು ಬಿಂದುಗಳಲ್ಲಿ ಛೇದಿಸಿದೆ. ಆದ್ದರಿಂದ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯು 2 ಆಗಿದೆ. ನೋಡ್ರಿ, ಶೂನ್ಯತೆ ಅಂದಾಗ ನಾವು ಸ್ಪಷ್ಟವಾಗಿ ರೇಖಾಗಣಿತವಾಗಿ ಹೇಳಬೇಕಾದ್ರೆ ಆ ನಕ್ಷೆಯನ್ನು ನಾವು ಹಾಕಿದಾಗ ಅದು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸಿದೆ ಅಂತ ತೋರಿಸ್ತದೆಯೋ ಅದನ್ನೇ ನಾವು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೇವೆ. ಆದ್ದರಿಂದ ಇಲ್ಲಿ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ನಕ್ಷೆಯ ರೂಪದಲ್ಲಿ ವ್ಯಕ್ತಪಡಿಸುವುದರಿಂದ ಒಂದು ವರ್ಗ ಬಹುಪದೋಕ್ತಿಯು ಶೂನ್ಯತೆಯು ಗರಿಷ್ಠ 2 ಆಗಿದೆ. ಹಾಗಾದ್ರೆ ಗರಿಷ್ಠ 2 ಅಂತ ನಾನು ಇಲ್ಲಿ ಪದವನ್ನು ಬಳಕೆ ಮಾಡಿದಾಗ ಕನಿಷ್ಠವಾಗಿರುವ ಸಂಖ್ಯೆಗಳು ಕೂಡ ಇಲ್ಲಿ ಬರಬಹುದು. ಹಾಗಾದ್ರೆ ನೋಡೋಣ. ಪಕ್ಕದ ಚಿತ್ರದಲ್ಲಿರುವ ನಕ್ಷೆಗಳನ್ನು ಗಮನಿಸಿ. ಇಲ್ಲಿ 3 ನಕ್ಷೆಗಳನ್ನು ಹಾಕಲಾಗಿದೆ. ಮೊದಲನೇ ನಕ್ಷೆಯನ್ನು ನಾವು ಗಮನಿಸಿದಾಗ ಇಲ್ಲಿ ನಕ್ಷೆಯು ಎಕ್ಸ್ ಅಕ್ಷವನ್ನ 2 ಬಾರಿ ಛೇದಿಸಿದೆ. ಇಲ್ಲಿ ಕೇವಲ ಒಂದೇ ಬಾರಿ ಛೇದಿಸಿದೆ. ಇಲ್ಲಿ ನಕ್ಷೆಯು ಯಾವುದೇ ರೀತಿಯಾದ ಎಕ್ಸ್ ಅಕ್ಷದ ಛೇದದ ಬಿಂದುಗಳನ್ನು ಒಳಗೊಂಡಿಲ್ಲ. ಹಾಗಾದ್ರೆ ಇವು ಬೇರೆ ಬೇರೆ ವರ್ಗ ಬಹುಪದೋಕ್ತಿಯ ನಕ್ಷೆಗಳನ್ನು ನಾವಿಲ್ಲಿ ಹಾಕಿದ್ದೇವೆ. ಮೊದಲನೇ ನಕ್ಷೆಯನ್ನು ನೋಡಿದಾಗ ಎಕ್ಸ್ ಅಕ್ಷವನ್ನ ಅದು 2 ಬಿಂದುಗಳಲ್ಲಿ ಛೇದಿಸಿದೆ. ಆದ್ದರಿಂದ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ 2 ಆಗಿದೆ. ಹಾಗಾದರೆ ಮೊದಲನೇ ಚಿತ್ರದಲ್ಲಿ ಹಾಕಿದಂತಹ ವರ್ಗ ಬಹುಪದೋಕ್ತಿಯ ಶೂನ್ಯತೆ 2 ಆಗಿದೆ. ಎರಡನೇ ನಕ್ಷೆಯನ್ನು ನಾವು ನೋಡಿದಾಗ ಅದು ಎಕ್ಸ್ ಅಕ್ಷವನ್ನ ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸಿದೆ. ಆದ್ದರಿಂದ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆ 1 ಆಗಿದೆ. ಮೂರನೇ ನಕ್ಷೆಯನ್ನು ನೋಡಿದಾಗ ಇದು ಎಕ್ಸ್ ಅಕ್ಷವನ್ನ ಯಾವುದೇ ಬಿಂದುಗಳಲ್ಲಿ ಛೇದಿಸಿಲ್ಲ. ಆದ್ದರಿಂದ ಈ ವರ್ಗ ಬಹುಪದೋಕ್ತಿಯು ಯಾವುದೇ ಶೂನ್ಯತೆಯನ್ನ ಹೊಂದಿಲ್ಲ. ಹಾಗಾದ್ರೆ ಈ 3 ಅಂಶಗಳಿಂದ ನಾವೇನು ಗಮನಿಸಬಹುದು? ಯಾವುದಾದ್ರೂ ಒಂದು ವರ್ಗ ಬಹುಪದೋಕ್ತಿ ಇದ್ರೆ ಅದಕ್ಕೆ 2 ಶೂನ್ಯತೆಗಳಿರ್ಬೋದು, ಅಥವಾ 1 ಶೂನ್ಯತೆ ಇರಬಹುದು, ಅಥವಾ ಯಾವುದೇ ಶೂನ್ಯತೆಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ನಾವು ಗರಿಷ್ಠ 2 ಶೂನ್ಯತೆ ಅಂತ ಹೇಳಬಹುದು. ಆದ್ದರಿಂದ ಒಂದು ವರ್ಗ ಬಹುಪದೋಕ್ತಿಯು ಗರಿಷ್ಠ 2 ಶೂನ್ಯತೆಗಳನ್ನ ಒಳಗೊಂಡಿರುತ್ತದೆ. ಒಂದು ವರ್ಗ ಬಹುಪದೋಕ್ತಿ ಯಾವಾಗಲೂ ಗರಿಷ್ಠ 2 ಅಂದರೆ ಅತಿ ಹೆಚ್ಚು 2 ಶೂನ್ಯತೆಗಳನ್ನ ಹೊಂದಿರಲಿಕ್ಕೆ ಸಾಧ್ಯವಿದೆ. ಈ ಮೇಲಿನ ಚಿತ್ರಗಳನ್ನು ನಾವು ಗಮನಿಸಿದಾಗ ಇವು ಘನ ಬಹುಪದೋಕ್ತಿಯನ್ನ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತಹ ಆಕೃತಿಗಳು ಅಥವಾ ನಕ್ಷೆಗಳು. ಆದ್ದರಿಂದ ಒಂದು ಘನ ಬಹುಪದೋಕ್ತಿಯು ಗರಿಷ್ಠ 3 ಶೂನ್ಯತೆಗಳನ್ನು ಹೊಂದಿದೆ ಅಂತ ನಾವು ತಿಳಿಯಬಹುದು. ಹಾಗಾದರೆ ಒಂದು ಪ್ರಶ್ನೆಯನ್ನ ಬಿಡಿಸೋಣ. ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 6 ಆಕೃತಿಗಳು ನೀಡಿದ್ದಾರೆ. ಈ 6 ಆಕೃತಿಗಳಿಗೆ ಸಂಬಂಧಪಟ್ಟಂತಹ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯೋಣ. ಹಾಗಾದರೆ ಮೊದಲಿಗೆ 1ನೇ ನಕ್ಷೆಯನ್ನು ತೆಗೆದುಕೊಳ್ಳೋಣ. 1ನೇ ನಕ್ಷೆಯಲ್ಲಿರುವಂತಹ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳಂತ ತೆಗೆದುಕೊಂಡಾಗ ಈ ನಕ್ಷೆಯು ಎಕ್ಸ್ ಅಕ್ಷವನ್ನು 1 ಬಾರಿ ಛೇದಿಸುವುದರಿಂದ ಶೂನ್ಯತೆಗಳ ಸಂಖ್ಯೆ 1 ಆಗಿದೆ. ಅದೇ ರೀತಿ 2ನೇ ನಕ್ಷೆಯನ್ನು ನೋಡೋಣ. 2ನೇ ನಕ್ಷೆಯು ಎಕ್ಸ್ ಅಕ್ಷವನ್ನ ಸ್ಪಷ್ಟವಾಗಿ 2 ಬಿಂದುಗಳಲ್ಲಿ ಛೇದಿಸುವುದರಿಂದ ಶೂನ್ಯತೆಗಳ ಸಂಖ್ಯೆ 2. 3ನೇ ನಕ್ಷೆಯನ್ನು ನೋಡಿದಾಗ 3ನೇ ನಕ್ಷೆಯಲ್ಲಿ 1, 2 ಮತ್ತು 3 ಬಿಂದುಗಳಲ್ಲಿ ಈ ನಕ್ಷೆಯು ಎಕ್ಸ್ ಅಕ್ಷವನ್ನು ಛೇದಿಸುವುದರಿಂದ ಪ್ರಶ್ನೆ 3ಕ್ಕೆ ಶೂನ್ಯತೆಗಳ ಸಂಖ್ಯೆ 3. 4ನೇ ಆಕೃತಿಯನ್ನು ನೋಡಿದಾಗ ಇದೊಂದು ರೇಖಾತ್ಮಕ ಬಹುಪದೋಕ್ತಿಯ ಚಿತ್ರವಾಗಿದ್ದು ಇದು ಎಕ್ಸ್ ಅಕ್ಷವನ್ನ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವುದರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ 1. 5ನೇ ಚಿತ್ರ ನೋಡಿದಾಗ ಇದು ಒಂದು ವರ್ಗ ಬಹುಪದೋಕ್ತಿಯ ಚಿತ್ರವಾಗಿದ್ದು ಇದು ಎಕ್ಸ್ ಅಕ್ಷವನ್ನ ಕೇವಲ ಒಂದೇ ಬಿಂದುವಿನಲ್ಲಿ ಛೇದಿಸಿದೆ. ಆದ್ದರಿಂದ ಈ ಒಂದು ಆಕೃತಿಯಲ್ಲಿರುವಂತಹ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 1. ಅದೇ ರೀತಿ 6ನೇ ಚಿತ್ರ ನೋಡಿದಾಗ ಈ ಬಹುಪದೋಕ್ತಿಯು ಎಕ್ಸ್ ಅಕ್ಷವನ್ನ
1 2 3 ಮತ್ತು 4 ಬಿಂದುಗಳಲ್ಲಿ ಛೇದಿಸುವುದರಿಂದ ಶೂನ್ಯತೆಗಳ ಸಂಖ್ಯೆ 4 ಆಗಿದೆ. ಹಾಗಾದರೆ ಈ ರೀತಿಯಾಗಿ ನಾವು ರೇಖಾತ್ಮಕವಾಗಿ ನಿರೂಪಿಸಿರುವಂತಹ ಯಾವುದಾದ್ರೂ ಆಕೃತಿಯ ಶೂನ್ಯತೆಗಳನ್ನು ಸರಳವಾಗಿ ಬರೀಬಹುದು. ಇಲ್ಲಿ ಮಾಡಬೇಕಾಗಿದ್ದಿಷ್ಟೇ, ಆ ರೇಖಾತ್ಮಕ ಆಕೃತಿಯು ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆಯೋ ಅದನ್ನು ನಾವು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಬರೀಬಹುದು. ಮುಂದಿನ ಭಾಗವನ್ನು ನೋಡೋಣ. ಎರಡನೇ ಘಟಕಾಂಶ, ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧ. ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² - 8x + 6 ತೆಗೆದುಕೊಳ್ಳೋಣ. ಹಾಗಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² - 8x + 6. ಇದನ್ನು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಅಪವರ್ತಿಸೋಣ. 2x² - 6x - 2x + 6. ಸಾಮಾನ್ಯವನ್ನು ನಾವು ತೆಗೆದರೆ, ಅಂದರೆ ಸಾಮಾನ್ಯವನ್ನು ತೆಗಿಬೇಕಾದ್ರೆ 2x² - 6x ಹಾಗೂ -2x + 6ರಲ್ಲಿ ಸಾಮಾನ್ಯವನ್ನು ನಾವು ತೆಗೆದರೆ ಮೊದಲನೇ ಭಾಗದಲ್ಲಿ 2x, ಆ ನಂತರದ ಭಾಗದಲ್ಲಿ -2 ಸಾಮಾನ್ಯ ತೆಗೆದರೆ ಈ ರೀತಿಯಾಗಿ ಬರ್ತದೆ. 2x × x - 3 -2 ಹೊರಗೆ ತೆಗೆದರೆ x - 3 ಉಳಿತದೆ. ಎರಡೂ ಸಂದರ್ಭಗಳಲ್ಲಿರುವಂಥ ಸಾಮಾನ್ಯ ಪದ x - 3 ತೆಗೆದರೆ ಈ ರೀತಿಯಾಗಿ ಬರ್ತದೆ. x - 3 × 2x - 2. 2x - 2ರಲ್ಲಿ ಮತ್ತೆ 2 ಸಾಮಾನ್ಯ ತೆಗೆದರೆ ಈ ರೀತಿಯಾದ ಅಪವರ್ತನ ಗುಣಲಬ್ಧ ಸಿಗ್ತದೆ. x - 3 × 2 × x - 1. ಹಾಗಾದರೆ x - 1 = 0 ಅಥವಾ x - 3 = 0 ಆದಾಗ ಪಿ ಆಫ್ ಎಕ್ಸ್ನ ಬೆಲೆ ಶೂನ್ಯತೆ ಆಗ್ತದೆ. ಹಾಗಾದರೆ ಇಲ್ಲಿ ನಾವು ಈ ಒಂದು ಶೂನ್ಯತೆಗಳಂತ ಬರೀಬಹುದು. ಪಿ ಆಫ್ ಎಕ್ಸ್ನ ಶೂನ್ಯತೆಗಳನ್ನು x = 1 ಅಥವಾ x = -3 ಅಂತ ಬರೀಬಹುದು. ಹಾಗಾದರೆ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ಲೆಕ್ಕಿಸೋಣ. ಶೂನ್ಯತೆಗಳ ಮೊತ್ತ 1 + 3 = 4. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ 1 × 3 = 3. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಪಿ ಆಫ್ ಎಕ್ಸ್ ಅನ್ನು ಮತ್ತೊಮ್ಮೆ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ = 2x² - 8x + 6. ಇಲ್ಲಿ ಸಹಗುಣಕಗಳು ಎ ಬಿ ಸಿ ಅನ್ನು ಬರ್ಕೊಳ್ಳೋಣ. a = 2, b = -8, c = 6. ಈಗ b/a ಅನ್ನು ಮಾಡೋಣ. b/a = -8/2, ಅಂದರೆ ಅದರ ಬೆಲೆ -4. ಇದನ್ನು ಸಮೀಕರಣ 3 ಅಂತ ಕರೆಯೋಣ. ಅದೇ ರೀತಿ c/a ಲೆಕ್ಕಿಸೋಣ. c/a = 6/2, ಅಂದರೆ 3. ಇದನ್ನು 4 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 3 ಗಮನಿಸೋಣ. ಸಮೀಕರಣ 1 ಮತ್ತು 3 ನೋಡಿದಾಗ 4 ಮತ್ತು -4 ಬಲಭಾಗದಲ್ಲಿ ಇರೋದ್ರಿಂದ ಎಡಭಾಗಗಳು ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು b/a ನಾವು ಸಮ ಅಂತ ಬರೀಬಹುದು. ಇದು ಮೈನಸ್ ಇರೋದ್ರಿಂದ ಇದನ್ನು -b/a ಅಂತ ತೆಗೆದುಕೊಳ್ತೀನಿ. ಆದ್ದರಿಂದ ಶೂನ್ಯತೆಗಳ ಮೊತ್ತ = -b/a. ಅದೇ ರೀತಿ ಸಮೀಕರಣ 2 ಮತ್ತು 4 ಗಮನಿಸಿದಾಗ ಸಮೀಕರಣ 2 ಮತ್ತು 4ಗಳಲ್ಲಿ ಬಲಭಾಗಗಳು 3 ಬಂದಿರೋದ್ರಿಂದ ಎಡಭಾಗಗಳು ಸಮ. ಅದರಿಂದ c/a ಮತ್ತು ಶೂನ್ಯತೆಗಳ ಗುಣಲಬ್ಧ ಸಮವಾಗಿರೋದ್ರಿಂದ ಶೂನ್ಯತೆಗಳ ಗುಣಲಬ್ಧ = c/a ಅಂತ ಬರೀಬಹುದು. ಇಲ್ಲಿ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು, ಏನು, ಶೂನ್ಯತೆಗಳ ಮೊತ್ತವನ್ನು ಯಾವುದಾದ್ರೂ ಒಂದು ವರ್ಗ ಬಹುಪದೋಕ್ತಿ ಇದ್ದಾಗ ಅದರ ಶೂನ್ಯತೆಗಳ ಮೊತ್ತ -b/a ಆಗಿರ್ತದೆ ಹಾಗೂ ಶೂನ್ಯತೆಗಳ ಗುಣಲಬ್ಧ c/a ಆಗಿರ್ತದೆ. ಈ ಎರಡೂ ಅಂಶಗಳು ನಮಗೆ ಸ್ಪಷ್ಟವಾಗಿ ನೆನಪಿರಬೇಕು. ಇವು ಉದಾಹರಣೆಗಳನ್ನು ಬಿಡಿಸಲಿಕ್ಕೆ ಸಹಾಯವಾಗ್ತದೆ. ಹಾಗಾದರೆ ಒಂದು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ = ax² + bx + c ಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾಗಳಾಗಿದ್ದರೆ, ಅಂದರೆ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿದ್ದರೆ, ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ ಶೂನ್ಯತೆಗಳ ಮೊತ್ತ ಏನಾಗಿರ್ತದೆ -b/a ಆಗಿರ್ತದೆ. ಇಲ್ಲಿ ಶೂನ್ಯತೆಗಳು ಆಲ್ಫಾ ಪ್ಲಸ್ ಮತ್ತು ಬೀಟಾ ಆಗಿರೋದ್ರಿಂದ ಮೊತ್ತ ಅಂದಾಗ ಆಲ್ಫಾ + ಬೀಟಾ = -b/a.
ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗಿರ್ತದೆ. ಈ ಎರಡು ಸೂತ್ರಗಳು ಹಿಂದಿನದರಲ್ಲಿಯೂ ನಾವು ಗುರುತಿಸಿದ್ದೆ, ಈಗೂ ಗುರುತಿಸ್ತಾ ಇದ್ದೇನೆ. ಇವು ಪ್ರಮುಖವಾಗಿರುವಂತಹ ಸೂತ್ರಗಳು. ಇವುಗಳನ್ನು ಬಳಸಿ ನಾವು ಅನೇಕ ಉದಾಹರಣೆಗಳನ್ನು ಬಿಡಿಸಬಹುದು. ಹಾಗಾದರೆ ಉದಾಹರಣೆಗಳನ್ನು ಬಿಡಿಸ್ತಾ ಹೋಗೋಣ. ಉದಾಹರಣೆ 1 ಈ ರೀತಿಯಾಗಿದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಹಾಗೂ ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿ. ಹಾಗಾದರೆ ಮೊದಲಿಗೆ ನಾವು ಮಾಡಬೇಕಾಗಿದ್ದು ಆ ಕೊಟ್ಟಂತಹ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಲೆಕ್ಕಿಸಬೇಕು. ಆ ನಂತರ ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಬೇಕು. ಹಾಗಾದರೆ ಮೊದಲಿಗೆ ಕೊಟ್ಟಂತಹ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಲೆಕ್ಕಿಸೋಣ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಆಗಿದೆ. ಇಲ್ಲಿ ನಾವು ಇದನ್ನು ಮಧ್ಯಪದವನ್ನು ವಿಭಜಿಸುವ ಮೂಲಕ ಅಪವರ್ತಿಸಬೇಕು. ಹಾಗಾದರೆ ಅದಕ್ಕಾಗಿ ಎರಡು ಸಂಖ್ಯೆಗಳ ಕಂಡುಹಿಡಿಯಬೇಕು. ಆ ಎರಡು ಸಂಖ್ಯೆಗಳ ಗುಣಲಬ್ಧ 10 ಆಗಿರಬೇಕು ಮತ್ತು ಅವುಗಳ ಮೊತ್ತ 7 ಆಗಿರಬೇಕು. ಹಾಗಾದರೆ 10 ಮತ್ತು 7 ಬರುವಂತಹ ಪದಗಳು 2 ಮತ್ತು 5. 2ನ್ನು 5ರಿಂದ ಗುಣಿಸಿದರೆ 10, 2ಕ್ಕೆ 5ನ್ನು ಸೇರಿಸಿದರೆ 7. ಹಾಗಾದರೆ ಆ ಪದಗಳಿಂದ ಮಧ್ಯ ಪದವನ್ನು ವಿಭಜಿಸೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10. ನಾನು ಮಾಡಿದ್ದೇನು 7x ಅನ್ನು ಇಲ್ಲಿ 2x ಮತ್ತು 5x ಅಂತ ಬರೆದಿದ್ದೇನೆ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ನಲ್ಲಿರುವ ಸಾಮಾನ್ಯ ಪದವನ್ನು ಬರ್ಕೊಳ್ಳೋಣ. ಅದು x ಆಗಿದೆ. ಹಾಗಾದರೆ ಬ್ರಾಕೆಟ್ನಲ್ಲಿ ಇಳಿಯೋದು x ಪ್ಲಸ್ 2. ಅದೇ ರೀತಿ 5x ಪ್ಲಸ್ 10ರಲ್ಲಿರುವಂಥ ಸಾಮಾನ್ಯ ಪದ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 2. 2ರಲ್ಲಿರುವಂಥ ಸಾಮಾನ್ಯ ಪದ x ಪ್ಲಸ್ 2ನ್ನು ನಾನು ಸಾಮಾನ್ಯವಾಗಿ ತೆಗೆದರೆ ಇಲ್ಲಿ ಉಳಿಯುವಂಥ ಪದಗಳು x ಮತ್ತು ಪ್ಲಸ್ 5. ಆದ್ದರಿಂದ ಈ ಒಂದು ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಅಂತ ತೆಗೆದುಕೊಳ್ಳೋಣ. ಆಲ್ಫಾ ಪ್ಲಸ್ 2 ಇದ್ದಾಗ ಇದನ್ನು -2, ಅದೇ ರೀತಿ ಬೀಟಾ -5. ಈಗ ನಾವು ಶೂನ್ಯತೆಗಳನ್ನು ಲೆಕ್ಕಾಚಾರ ಆಯಿತು. ಶೂನ್ಯತೆಗಳು ಮತ್ತು ಸಹಗುಣಕ ಸಂಬಂಧ ಲೆಕ್ಕಿಸಬೇಕಾದ್ರೆ ಶೂನ್ಯತೆಗಳ ಮೊತ್ತವನ್ನು ಮೊದಲು ಕಂಡುಹಿಡಿದುಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -2 -5 ಅಂದರೆ -7. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು -2 ಗುಣಿಸು -5 -2ನ್ನು -5ಗೆ ಗುಣಿಸಿದರೆ 10. ಈಗ ನಾವೇನು ಮಾಡಬೇಕಾಗಿದೆ, ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಅಂತ ತೋರಿಸ್ಬೇಕು. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಸಿ ಬೈ ಎಗೆ ಸಮ ಅಂತ ತೋರಿಸ್ಬೇಕು. ಹಾಗಾದರೆ ಎ ಬಿ ಸಿಗಳನ್ನು ಪಿ ಆಫ್ ಎಕ್ಸ್ನಿಂದ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇಲ್ಲಿ ಪದಗಳನ್ನು ಬರ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 7, ಸಿ ಇಸ್ ಈಕ್ವಲ್ ಟು 10. ಮೈನಸ್ ಬಿ ಬೈ ಎನ ಲೆಕ್ಕಿಸೋಣ. ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು -7/1 ಅಂದರೆ -7. ಅದೇ ರೀತಿ ಸಿ ಬೈ ಎನ ಲೆಕ್ಕಿಸೋಣ. ಸಿ ಬೈ ಎ ಇಸ್ ಈಕ್ವಲ್ ಟು 10/1 ಅಂದರೆ 10. ಆದ್ದರಿಂದ ಇಲ್ಲಿ ಸಮೀಕರಣ ಕೊಡೋಣ. ಇದನ್ನು ಸಮೀಕರಣ 1, ಇದು ಸಮೀಕರಣ 2, ಸಮೀಕರಣ 3 ಮತ್ತು ಸಮೀಕರಣ 4. ಸಮೀಕರಣ 1 ಮತ್ತು 3ರಿಂದ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -ಬಿ ಬೈ ಎ. ಅದೇ ರೀತಿ 2 ಮತ್ತು 4ರಿಂದ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಅಂತ ಸಾಧಿಸ್ಬೋದು. ಹಾಗಾದರೆ ಸಂಬಂಧ ಸರಿಯಾಗಿ ಬಂದಿದೆ. ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ 2 ಈ ರೀತಿಯಾಗಿದೆ. ಎಕ್ಸ್ ಸ್ಕ್ವೇರ್ -3 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಹಾಗಾದರೆ ಮೊದಲಿಗೆ
ಕೊಟ್ಟಂತಹ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಲೆಕ್ಕಾಚಾರ ಮಾಡಿ ಆ ನಂತರದಲ್ಲಿ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧದ ಲೆಕ್ಕಾಚಾರವನ್ನು ಮಾಡಬೇಕು. ಹಾಗಾದರೆ ಮೊದಲಿಗೆ ಶೂನ್ಯತೆಗಳ ಲೆಕ್ಕಾಚಾರವನ್ನು ಮಾಡೋಣ. ಕೊಟ್ಟಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಬರ್ಕೊಳ್ಳೋಣ. ಇದರ ಒಂದು ಶೂನ್ಯತೆಗಳ ಲೆಕ್ಕಾಚಾರ ಮಾಡೋಣ. ಇದನ್ನು ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಪರಿವರ್ತಿಸಿ ಆ ನಂತರ ಅದರ ಶೂನ್ಯತೆಗಳ ಲೆಕ್ಕಾಚಾರ ಮಾಡ್ತೀನಿ. ಹಾಗಾದರೆ ಪರಿವರ್ತನೆ ಮಾಡ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 3 ನಾನು ಎ ಸ್ಕ್ವೇರ್ ರೂಪದಲ್ಲಿ ಬರೀಬೇಕಾದ್ರೆ √3 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೇನೆ. ಆದ್ದರಿಂದ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಪರಿವರ್ತನೆ ಆಯಿತು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನು ನಾನು ಅಪವರ್ತಿಸಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪಕ್ಕೆ ಬರೀಬೇಕು. ಹಾಗಾದರೆ ಎ ಅಂದರೆ ಎಕ್ಸ್ ಆಗ್ತದೆ, ಬಿ ಅಂದರೆ √3. ಆದ್ದರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದ ಅಪವರ್ತಿಸಿದಾಗ ಇದು ಎಕ್ಸ್ ಪ್ಲಸ್ √3 ಗುಣಿಸು ಎಕ್ಸ್ ಮೈನಸ್ √3. ಆದ್ದರಿಂದ ಈ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಇಸ್ ಈಕ್ವಲ್ ಟು ರೂಟ್ ಪ್ಲಸ್ √3, ಅದೇ ರೀತಿ ಬೀಟಾ ಇಸ್ ಈಕ್ವಲ್ ಟು ಮೈನಸ್ √3. ಶೂನ್ಯತೆಗಳ ಮೊತ್ತ ಲೆಕ್ಕಾಚಾರ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು √3 ಮೈನಸ್ √3, ಇದರ ಬೆಲೆ 0. ಆದ್ದರಿಂದ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 0. ಇದನ್ನು ಸಮೀಕರಣ 1 ಅಂತ ಕರಿತೀನಿ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು √3 ಗುಣಿಸು ಮೈನಸ್ ಆಫ್ √3. √3 ಗುಣಿಸು √3 3 ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಆದ್ದರಿಂದ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಮೈನಸ್ 3. ಇದನ್ನು ಸಮೀಕರಣ 2 ಅಂತ ಕರಿತೀನಿ. ಈಗ ಕೊಟ್ಟಂತಹ ಬಹುಪದೋಕ್ತಿಯ ಸಹಗುಣಕಗಳು ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಇದನ್ನು ಸರಿಯಾದ ಕ್ರಮದಲ್ಲಿ ಬರೆದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 0x ಮೈನಸ್ 3. ಆದ್ದರಿಂದ ಇಲ್ಲಿ ಎ ನ ಬೆಲೆ 1, ಬಿ ನ ಬೆಲೆ 0 ಮತ್ತು ಸಿ ನ ಬೆಲೆ -3. ಈಗ ಬಿ ಬೈ ಎ ಲೆಕ್ಕಿಸೋಣ. ಬಿ ಬೈ ಎ ಇಸ್ ಈಕ್ವಲ್ ಟು 0/1 ಅಂದರೆ 0. ಇದನ್ನು ನಾನು ಸಮೀಕರಣ 3 ಅಂತ ಕರಿತೀನಿ. ಅದೇ ರೀತಿ ಸಿ ಬೈ ಎ ಇಸ್ ಈಕ್ವಲ್ ಟು -3/1 ಅಂದರೆ -3. ಇದನ್ನು ಸಮೀಕರಣ 4 ಅಂತ ಕರಿತೀನಿ. ಸಮೀಕರಣ 1 ಮತ್ತು 3 ಗಮನಿಸಿದಾಗ ಬಲಭಾಗಗಳು ಸಮವಾಗಿರುವುದರಿಂದ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಬರಿತೀನಿ. ಅದೇ ರೀತಿ 2 ಮತ್ತು 4ರಿಂದ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಕರಿತೀನಿ. ಈ ರೀತಿಯಾಗಿ ಉದಾಹರಣೆಗಳನ್ನ ಬಿಡಿಸ್ತಾ ಹೋಗಬೇಕು. ಇಲ್ಲಿವರೆಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನೋಡಿದ್ದೀವಿ. ಈಗ ಘನ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ನೋಡೋಣ. ಒಂದು ಘನ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಯ ಶೂನ್ಯತೆಗಳು ಆಲ್ಫಾ, ಬೀಟಾ ಮತ್ತು ಗಾಮಾಗಳಾಗಿದ್ದರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಅದೇ ರೀತಿ ಎರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ. ಹಾಗೂ ಮೂರು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ ಆಗಿರುತ್ತದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ 4 ಈ ರೀತಿಯಾಗಿದೆ. 3, -1 ಮತ್ತು -1/3 ಇವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಘಾತಾಂಕ 3 -5x² -11x -3 ಎಂಬ ಘನ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆಯೇ ಪರೀಕ್ಷಿಸಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿ. ಹಾಗಾದರೆ ನಾವಿಲ್ಲಿ ಮೊದಲಿಗೆ ಮಾಡಬೇಕಾಗಿದ್ದು ಕೊಟ್ಟಂತಹ ಬಹುಪದೋಕ್ತಿಯ ಶೂನ್ಯತೆಗಳು
ಕೊಟ್ಟಂತ ಸಂಖ್ಯೆಗಳಾಗಿವೆ ಅನ್ನೋದನ್ನು ಮೊದಲು ನೋಡಬೇಕು. ಆ ನಂತರದಲ್ಲಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಂಬಂಧವನ್ನು ನೋಡಬೇಕು. ಹಾಗಾದ್ರೆ ಮೊದಲಿಗೆ ಕೊಟ್ಟಂತ ಬಹುಪದೋಕ್ತಿಯಿಂದ ನಾವು ಶೂನ್ಯತೆಗಳು ಆಗಿವೆಯೇ ನೋಡೋಣ. ಹಾಗಾದ್ರೆ ಮೊದಲಿಗೆ ಪಿ ಆಫ್ ಎಕ್ಸ್ ಕೊಟ್ಟಂತ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಎಕ್ಸ್ ಘಾತಾಂಕ 3 ಮೈನಸ್ 5 ಎಕ್ಸ್ ಘಾತಾಂಕ 2 ಮೈನಸ್ 11 ಎಕ್ಸ್ ಮೈನಸ್ 3. ಇಲ್ಲಿ ನಾವು 3 ಮೈನಸ್ 1 ಮತ್ತು ಮೈನಸ್ 1/3 ಶೂನ್ಯತೆಗಳಾಗಿವೆ ನೋಡಬೇಕು. ಹಾಗಾದ್ರೆ ಮೊದಲಿಗೆ 3 ತೆಗೆದುಕೊಳ್ಳೋಣ. ಪಿ ಆಫ್ 3 ಲೆಕ್ಸೋಣ. ಪಿ ಆಫ್ 3 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಬದಲಾಗಿ 3 ಹಾಕಿದರೆ 3 ಘಾತಾಂಕ 3 ಮೈನಸ್ 5 ಇಂಟು 3 ಘಾತಾಂಕ 2 ಮೈನಸ್ 11 ಇಂಟು 3 ಮೈನಸ್ 3. ಸರಳೀಕರಿಸೋಣ. 3 ಘಾತಾಂಕ 3 ಅಂದರೆ 27 ಮೈನಸ್ 5 ಇಂಟು 3 ಘಾತಾಂಕ 2 ಅಂದರೆ 9 ಮೈನಸ್ 11 3ಕ್ಕೆ ಗುಣಿಸಿದರೆ 33 ಮೈನಸ್ 3. 27 3ಕ್ಕೆ ಗುಣಿಸಿದರೆ 81 ಮೈನಸ್ 5 9ಕ್ಕೆ ಗುಣಿಸಿದರೆ 45 ಮೈನಸ್ 36. ಈ ಎರಡನ್ನ ಸೇರಿಸಿದ್ದೇನೆ. 81 ಮೈನಸ್ 45 ಮತ್ತು 36 ಸೇರಿಸಿದರೆ ಅದು ಕೂಡ 81. 81ರಲ್ಲಿ 81 ಕಳೆದರೆ 0. ಹಾಗಾದರೆ ಪಿ ಆಫ್ 3 0 ಬಂದಿದೆ ಮೇಲೆ, ಆದ್ದರಿಂದ 3 ಪಿ ಆಫ್ ಎಕ್ಸ್ ನ ಶೂನ್ಯತೆಯಾಗಿದೆ. ಸರಿ, ಪಿ ಆಫ್ ಎಕ್ಸ್ ನ ಶೂನ್ಯತೆ ಒಂದು ಶೂನ್ಯತೆ ಬಂತು. ಉಳಿದ 2 ಶೂನ್ಯತೆಗಳನ್ನು ಲೆಕ್ಕಾಚಾರ ಮಾಡೋಣ. ಪಿ ಆಫ್ ಎಕ್ಸ್ ನ ಶೂನ್ಯತೆ -1 ಆಗಿದೆ ಎನ್ನುವುದನ್ನು ಕೂಡ ಇಲ್ಲಿ ಪರೀಕ್ಷೆ ಮಾಡಬೇಕು. ಹಾಗಾದ್ರೆ ಪಿ ಆಫ್ -1 ಲೆಕ್ಸೋಣ. ಪಿ ಆಫ್ -1 ಪಿ ಆಫ್ ಎಕ್ಸ್ ನಲ್ಲಿ ಹಾಕಿಸಿದೆ ಈ ರೀತಿಯಾಗಿ ಬರ್ತದೆ. ಪಿ ಆಫ್ -1 ಇಸ್ ಈಕ್ವಲ್ ಟು 3 ಎಕ್ಸ್ ಅಂದ್ರೆ -1 ಘಾತಾಂಕ 3 ಮೈನಸ್ 5 ಇಂಟು -1 ಘಾತಾಂಕ 2 ಮೈನಸ್ 11 ಗುಣಿಸು -1 ಕೊನೆಯಲ್ಲಿ -3. 3 -1 ಘಾತಾಂಕ 3 ಅಂದರೆ ಅದು ಮತ್ತೆ -1. ಅದೇ ರೀತಿಯಾಗಿ -5 ಗುಣಿಸು -1 ವರ್ಗ ಮಾಡಿದರೆ +1 ಬರ್ತದೆ. ಮುಂದಿನ ಭಾಗ -11 ಇಂಟು -1 ಮೈನಸ್ ಇಂಟು ಮೈನಸ್ +11 -3. 3 -1ಕ್ಕೆ ಗುಣಿಸಿದರೆ -3. ಅದೇ ರೀತಿ -5 1ಕ್ಕೆ ಗುಣಿಸಿದರೆ -5. 11ರಲ್ಲಿ 3 ಕಳೆದರೆ +8. -3 -5 -8 +8 0. ಹಾಗಾದರೆ ಪಿ ಆಫ್ -1 0 ಬಂದಿರೋದ್ರಿಂದ, ಆದ್ದರಿಂದ -1 ಪಿ ಆಫ್ ಎಕ್ಸ್ ನ ಶೂನ್ಯತೆಯಾಗಿದೆ. ಹಾಗಾದರೆ 3 ಮತ್ತು -1 ಶೂನ್ಯತೆಗಳಾಗಿವೆ. -1/3 ಕೂಡ ಶೂನ್ಯತೆಯಾಗಿದೆ, ಪರೀಕ್ಷಿಸೋಣ. ಈಗ -1/3 ಪಿ ಆಫ್ ಎಕ್ಸ್ ನ ಶೂನ್ಯತೆಯಾಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋಣ. ಹಾಗಾದರೆ ಪಿ ಆಫ್ ಎಕ್ಸ್ ಅನ್ನ ಮೊದಲಿಗೆ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x³ ಮೈನಸ್ 5x² ಮೈನಸ್ 11x ಮೈನಸ್ 3. ಎಕ್ಸ್ ಬದಲಾಗಿ -1/3 ಹಾಕೋಣ. 3 ಗುಣಿಸು -1/3 ಘಾತಾಂಕ 3 ಮೈನಸ್ 5 ಇಂಟು -1/3 ಘಾತಾಂಕ 2 ಮೈನಸ್ 11 ಗುಣಿಸು -1/3 -3. ಸರಳೀಕರಿಸೋಣ. 3 ಗುಣಿಸು -1/3 ಘಾತಾಂಕ ಮಾಡಿದರೆ -1/27. ಅದೇ ರೀತಿ -5 ಗುಣಿಸು -1/3 ವರ್ಗ ಮಾಡಿದರೆ 1/9 ಮೈನಸ್ ಇಂಟು ಮೈನಸ್ +11/3 -3. ಇಲ್ಲಿ ಕ್ಯಾನ್ಸಲ್ ಆಗುವ ಪದಗಳನ್ನು ಕ್ಯಾನ್ಸಲ್ ಮಾಡ್ತೀನಿ. 3 1 3 9, ಆದ್ದರಿಂದ -1/9 -5/9 ಗುಣಿಸಿದ್ದೇನೆ.
ಪ್ಲಸ್ 11/3 ಮೈನಸ್ 3 ಇವೆಲ್ಲರ ಛೇದದ ಲಸ ತೆಗೆದ್ರೆ ಅದು 9 ಲಸ ಬರ್ತದೆ. ಮೇಲಿನ ಪದಗಳನ್ನು ಬರೆಯೋಣ. -1 -5 ಪ್ಲಸ್ 33 ಮೈನಸ್ 3 -1 -5 -6 ಅದಕ್ಕೆ ಮತ್ತೆ -1 ಸೇರಿಸಿದರೆ 27 ಆಗ್ತದೆ. -1 -5 -27 ಸೇರಿಸಿದರೆ -33 ಪ್ಲಸ್ 33 ಡಿವೈಡೆಡ್ ಬೈ 9 ಅಂದರೆ -33 ಪ್ಲಸ್ 3 0/9. ಆದ್ದರಿಂದ P ಆಫ್ -1/3 ಬೆಲೆ 0 ಆಗ್ತದೆ. ಆದ್ದರಿಂದ -1/3 P ಆಫ್ x ನ ಶೂನ್ಯತೆಯಾಗಿದೆ. ಹಾಗಾದರೆ ಕೊಟ್ಟಂತಹ ಬಹುಪದೋಕ್ತಿಯಿಂದ ಸಹಗುಣಕಗಳನ್ನು ಬರ್ಕೊಳ್ಳೋಣ. P ಆಫ್ x ಇಸ್ ಈಕ್ವಲ್ ಟು 3x² ಮೈನಸ್ 5x², 3x³ ಮೈನಸ್ 5x² ಮೈನಸ್ 11x ಮೈನಸ್ 3. ಇಲ್ಲಿ a ನ ಬೆಲೆ 3, b ನ ಬೆಲೆ -5, ಅದೇ ರೀತಿ c ನ ಬೆಲೆ -11, d ನ ಬೆಲೆ -3. ಅನುಪಾತಗಳನ್ನು ಬರೆದುಕೊಳ್ಳೋಣ. ಅನುಪಾತಗಳು b/a -b/a ಮಾಡ್ಕೊಳ್ಳೋಣ. b/a -b/a ಇದೆ ಮೈನಸ್ ಆಫ್ -5/3 ಅಂದರೆ 5/3. ಅದೇ ರೀತಿ c/a ಮಾಡ್ಕೊಳ್ಳೋಣ. c/a -11/3 ಅಂದರೆ -11/3 ಆಗ್ತದೆ. ಅದೇ ರೀತಿ ಮೈನಸ್ ಆಫ್ d/a ಮಾಡ್ಕೊಳ್ಳೋಣ. d -3 ಇರೋದ್ರಿಂದ ಮೈನಸ್ ಆಫ್ -3/3 ಮೈನಸ್ ಇಂಟು ಮೈನಸ್ ಪ್ಲಸ್ 3/3 ಇದ್ರ ಬೆಲೆ 1. ಈ ಬೆಲೆಗಳು ಸಹಗುಣಕಗಳಿಗೆ ಶೂನ್ಯತೆಗಳ ಮೊತ್ತಕ್ಕೆ ಹೊಂದುತ್ತೇವೆ ಅನ್ನೋದು ನೋಡೋಣ. ಹಾಗಾದರೆ ಮೊದಲಿಗೆ ಆಲ್ಫಾ ನೇರವಾಗಿ ನೀಡಿದ್ದಾರೆ 3, ಎರಡನೇ ಶೂನ್ಯತೆ ಬೀಟಾ -1 ಮತ್ತು ಮೂರನೇ ಶೂನ್ಯತೆ ಗಾಮಾ -1/3. ಮೊದಲಿಗೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಲೆಕ್ಕಿಸೋಣ. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ 3 -1 -1/3. 3ರಲ್ಲಿ 1 ಕಳೆದ್ರೆ 2 -1/3. ಹಾಗಾದರೆ ಇದು 3 × 5 2 6 -1/3. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾದ ಬೆಲೆ 6ರಲ್ಲಿ 1 ಆದರೆ 5/3. ಹಾಗಾದರೆ ಇದು -b/a ಸಮವಾಗಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು -b/a. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಲೆಕ್ಕಿಸೋಣ. ಆಲ್ಫಾ ಅಂದಾಗ 3 ಇಂಟು -1 ಪ್ಲಸ್ -1 ಇಂಟು -1/3 ಪ್ಲಸ್ ಆಲ್ಫಾ ಇಂಟು ಗಾಮಾ 3 ಗುಣಿಸು -1/3. 3 ಇಂಟು -1 -3. ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ 1/3. 3 ಕ್ಯಾನ್ಸಲ್ ಆಗಿ -1. -3 -1 -4 ಪ್ಲಸ್ 1/3. ಇದರ ಬೆಲೆ -12 ಪ್ಲಸ್ 1 ಡಿವೈಡ್ ಬೈ 3 ಅಂದರೆ -11/3 ವಿಚ್ ಈಸ್ c/a. ಆದ್ದರಿಂದ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಆಲ್ಫಾ ಇಸ್ ಈಕ್ವಲ್ ಟು c/a ಆಗಿದೆ.
ಕೊನೆಯದಾಗಿ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಲೆಕ್ಸೋಣ. ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು ಆಲ್ಫಾ 3 ಗುಣಿಸು -1 ಗುಣಿಸು -1/3. 3 ಕ್ಯಾನ್ಸಲ್ ಆಗ್ತದೆ. -1 ಇಂಟು -1 +1. ಹಾಗಾದರೆ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು +1 ಅಂದರೆ ಅದು CD ಮೈನಸ್ D/Aಗೆ ಸಮವಾಗಿದೆ. ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು ಬಹುಪದೋಕ್ತಿಗಳ ಒಂದು ಸಹಗುಣಕಗಳು ಮತ್ತು ಅವುಗಳ ಶೂನ್ಯತೆಗಳ ನಡುವಿನ ಸಂಬಂಧವಾದ ಲೆಕ್ಕಾಚಾರವನ್ನು ಮಾಡಿದ್ದೀವಿ. ಇಲ್ಲಿವರೆಗೂ ನೀವು ಘಟಕದ ಕುರಿತು ಈ ಕಲಿಕಾಂಶಗಳನ್ನು ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ.